ಯಾವಾಗ ನೋಡೋ ತಿನ್ನೋದು ಮಾತಾಡೋದು ಸಂಬಳ ತಗೊಳ್ಳೋದು, ತಿನ್ನೋದು ಮಾತಾಡೋದು ಸಂಬಳ ತಗೊಳ್ಳೋದು. ಚಾನಲ್ ಇವತ್ತು ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಂದು ಒಂದು ಲಾಸ್ಟ್ ಮೈಸೂರು ಸಿಲ್ಕ್ ಕಲೆಕ್ಷನ್ ವ್ಲಾಗ್ ಇತ್ತಲ್ಲ, ಅದರಲ್ಲಿ ಫಸ್ಟ್ ಕಮೆಂಟ್ ಬಂದಿತ್ತು. ಅದು ಫಸ್ಟ್ ಲಾಸ್ಟ್ ಅಂತ ಗೊತ್ತಿಲ್ಲ. ಅದು ಮಾತಾಡುವುದನ್ನು ಸರಿಯಾಗಿ ಕಲ್ತ್ಕೊಳ್ಳಮ್ಮ ಅಂತ ಬಂದಿತ್ತು. ಸೊ ನಾನು ಸರಿಯಾಗಿ ಕಲ್ತ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ಕಮೆಂಟ್. ಆಮೇಲೆ ಒಂದು ಸೋ ಬ್ಯೂಟಿಫುಲ್ ವಾಯ್ಸ್ ಅಂತ ಬಂದಿತ್ತು. ನಂಗೆ ಆ ಕಮೆಂಟ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಆಮೇಲೆ ಒಂದು ಗ್ರೀನ್ ಸ್ಯಾರಿ ಪ್ರೈಸ್ ಅಂತ ಬಂದಿತ್ತು. ಅದು ನನಗೆ ಯಾವ ಗ್ರೀನ್ ಸ್ಯಾರಿ ಅಂತ ಗೊತ್ತಾಗಿಲ್ಲ. ನೀವು ಯಾವ ಗ್ರೀನ್ ಸ್ಯಾರಿ ಅಂತ ನನಗೆ ಹೇಳಿದ್ರೆ ನಾನು ನಿಮಗೆ ಪ್ರೈಸ್ ಹೇಳ್ತೀನಿ. ಆಮೇಲೆ ಜಾಸ್ತಿ ಸೋ ಅಂತ ಹೇಳ್ಬಿಡಿ. ಆಮೇಲೆ ಇನ್ನೇನೋ ಇತ್ತು, ಐ ಡೋಂಟ್ ರಿಮೆಂಬರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ದ್ಯಾಟ್ ಕಮೆಂಟ್ ಆಲ್ಸೋ. ಆಮೇಲೆ ಎಲ್ಲ ವ್ಲಾಗರ್ಸೂ ಜಾಸ್ತಿ ಮೈಸೂರು ಸಿಲ್ಕ್ದೇ ವ್ಲಾಗ್ ಮಾಡ್ತಾನೆ ಅಂದರು. ಯಾಕಂದರೆ ಮೈಸೂರು ಸಿಲ್ಕೆ ಅಲ್ವಾ ಡಿಮ್ಯಾಂಡ್ ಜಾಸ್ತಿ. ಸೊ ಥ್ಯಾಂಕ್ ಯು ಫಾರ್ ದ ಕಮೆಂಟ್. ಆಮೇಲೆ ನಾನು ಗಂಡ ಬೆರುಂಡ ಅಂದ್ಬಿಟ್ಟೆ, ಸಾರಿ. ಅದಕ್ಕೂ ಒಂದು ಕಮೆಂಟ್ ಬಂದಿತ್ತು. ನಂಗೆ ಆಮೇಲೆ ರಿಯಲೈಸ್ ಆಯಿತು ಅದು ಗಂಡ ಬೆರುಂಡ ಅಲ್ಲ ಅಂತ. ಸೊ ಥ್ಯಾಂಕ್ ಯು ಫಾರ್ ದ ಕಮೆಂಟ್ಸ್. ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಮ್ಯಾಕ್ಸಿಮಮ್ 1000 ವ್ಯೂಸ್. ಬಟ್ ನನಗಿನ್ನೂ ಜಾಸ್ತಿ ಬಂತು. 2500 ಬಂದಿದೆ. 2500 ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಫಾರ್ ಆಲ್ ದ ವ್ಯೂಸ್. ಇನ್ನೂ ಜಾಸ್ತಿ ವ್ಲಾಗ್ ಮಾಡ್ತೀನಿ, ಅದನ್ನೆಲ್ಲದನ್ನು ನೋಡಿ. ಸೊ ಮಿನಿ ವ್ಲಾಗ್ಗೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಈ ಮಿನಿ ವ್ಲಾಗಿಗೆ ಬರೋಣ. ಈ ಮಿನಿ ವ್ಲಾಗ್ ಮಾಡ್ತಿರೋ ರೀಸನ್ ಏನಂದರೆ ಸಿಂಪಲ್. ಮಿನಿ ವ್ಲಾಗ್. ನಮ್ಮತ್ತೆ 1 ವರ್ಷದಿಂದ ಎಣ್ಣೆ ಹಾಕಿಲ್ಲ ತಲೆ. ಇಮ್ಯಾಜಿನ್, ನಮ್ಮತ್ತೆ 1 ವರ್ಷದಿಂದ ಎಣ್ಣೆ ಹಾಕಿಲ್ಲ. 1 ವರ್ಷ ಆಯಿತು. ಯಾವ ಎಣ್ಣೆ ಅಂತ ಹೇಳು, ಆಮೇಲೆ ಜನ ಅಪಾರ್ಥ ಮಾಡ್ಕೋತಾರೆ. ತಲೆಗೆಣ್ಣೆ ಗೈಸ್, ತಲೆಗೆಣ್ಣೆ, ಬರೀ ಎಣ್ಣೆ ಅಲ್ಲ, ಅಲೆಗೆ ಹಾಕೋತಾರಲ್ಲ ಕೊಬ್ಬರಿ ಎಣ್ಣೆ, ಅದು. ಅವರು ಹಾಕಿಲ್ಲ ಎಣ್ಣೆ, 1 ವರ್ಷ ಎಣ್ಣೆ ಹಾಕಿಲ್ಲ. ಯಾಕಂದರೆ ಅವರು ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದು, ಅದಕ್ಕೆ ಅವರು 1 ವರ್ಷ ಎಣ್ಣೆ ಹಾಕಿಲ್ಲ. ಸೊ ಇವಾಗ ಅವರಾಗೋರೆ ತಾನೇ ಎಣ್ಣೆ ಹಾಕೋ ಅಂತ ಕೇಳ್ತಾ ಇದ್ದಾರೆ. ನಾವು ಅವಾಗ ಫುಲ್ ಆಗೋಯ್ತು, ಇವ್ರು ಎಣ್ಣೆ ಹಾಕು ಅಂತ ಹೇಳ್ತಾ ಇದ್ದಾರೆ. 1 ವರ್ಷ ನಾವೇ ಹಾಕ್ತೀವಿ ಅಂದವರು, ಬೇಡ ಅಂತಿದ್ದವರು ಇವಾಗ ಅವರೇ ಎಣ್ಣೆ ಹಾಕು ಅಂತಿದ್ದಾರೆ. ಸಖತ್ತು ಒಂಥರ ಶಾಕ್ ಆಗೋಯ್ತು. ಎಲ್ಲೋ ಹೆಂಗೋ ಟರ್ನ್ ಆಗ್ಬಿಡ್ತಂತ. ಯಾಕಂದರೆ ಅವ್ರ ಕೂದಲು ವಾಪಸ್ ಹೆಂಗಿತ್ತು ಹಂಗೆ ಬಂದುಬಿಡ್ತಾರೆ. ನಮಗೂ ಖುಷಿ. ಸೊ ನನಗೆ ಸ್ಟ್ರೈಟ್ ಇಷ್ಟ, ಬಟ್ ನಂಗೆ ಕರ್ಲಿ ಇದೆ. ಬಟ್ ಅವ್ರಿಗೆ ಸ್ಟ್ರೈಟ್ ಇಷ್ಟ. ನನಗೆ ಅವ್ರ ಕೂದಲು ಬೇಕು. ಐ ಆಮ್ ಸೋ ಜೆಲಸ್. ಅದಕ್ಕೆ ಇವಾಗ ಅವ್ರಿಗೂ ಆಗ್ತಿದೆ, ನನಗೂ ಸೇಮ್ ಬರ್ತಿದೆ. ನನಗೆ ಖುಷಿ ಆಗ್ತಿದೆ. ಇವಾಗ ಅವ್ರಿಗಿಲ್ಲ, ನನಗಿಲ್ಲ. ಸೊ ಇವಾಗ ಅವರಿಗೆ ಎಣ್ಣೆ ಹಾಕೋಣ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಈ ಎಣ್ಣೆಗೆ ನಿಮಗೆ ತಲೆಗೆ ಹಾಕೊಳ್ಳೋ ಎಣ್ಣೆ, ಓಕೆನಾ? ಈ ತಲೆಗೆ ಹಾಕೊಳ್ಳೋ ಎಣ್ಣೆ ನಿಮಗೆ ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಅವಾಗಲೇ ನಾನು ಶೇರ್ ಮಾಡ್ತೀನಿ. ಆಮೇಲೆ ನಿಮಗೆ ಬೋಟಾಕ್ಸ್ ಟ್ರೀಟ್ಮೆಂಟ್ ಇನ್ಫಾರ್ಮೇಷನ್ ಬೇಕಂದ್ರೂ ಕಾಮೆಂಟ್ ಮಾಡಿ. ಅದಕ್ಕೆ ನಿಮಗೆ ಅಕ್ಕಪಕ್ಕ ಸೌಂಡ್ ಬರ್ತಿರ್ಬೋದು, ನೀರು ಸೌಂಡ್, ಗಡಬಡ ಎಲ್ಲ ಸೌಂಡ್ ಬರ್ತಿರ್ಬೋದು. ಅದು ಯಾಕಂದರೆ ನಮ್ಮ ಮನೇಲಿ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ನಾವಲ್ಲ, ನಾವಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಅಷ್ಟೇ ಕ್ಲೀನ್ ಮಾಡ್ತಿರೋದು. ನಮ್ಮ ಅತ್ತೆ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಮಲ್ಕೊಂಡು ಒಬ್ಬರ ಮೇಲೆ ಒಂದು ಕಾಲು ಹಾಕ್ಕೊಂಡು ಮೊಬೈಲ್ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಮೂವಿ ನೋಡ್ಕೊಂಡು ಹಿಂದೆ ಕಂಟಿನ್ಯೂ ನಮ್ಮ ಅಜ್ಜಿ ಬಂದ್ಬಿಟ್ರು ಹಿಂದೆ. ಹಂಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ. ನಾವು ಮಾತ್ರ ಕುತ್ಕೊಂಡು ಹಟ್ಟೆ ಹೊಡಿತಾ ಇದ್ದೀವಿ ಅಷ್ಟೇ. ಹಟ್ಟೆ ಹೊಡಿತಾ ಇದ್ವಿ. ಮತ್ತು ನಿಮಗೆ ನಾನು ನಮ್ಮ ಗಣೇಶ ಹಬ್ಬಂದು ವ್ಲಾಗ್ ಮಾಡ್ತೀನಿ. ಅದಕ್ಕೆ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ. ನೀವು ಮಾಡದೇ ಇದ್ರೂ ನಾನು ಮಾಡ್ತೀನಿ. ರೀಸೆಂಟಾಗಿ ನಮ್ಮ ಮಾಮ ಮದುವೆ ಆದರು ಇವಾಗ ರೀಸೆಂಟಾಗಿ. ಅದರದ್ದು ಒಂದು ಸ್ಮಾಲ್ ಕ್ಲಿಪ್ ಇದೆ, ನೀವು ಅದನ್ನು ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾನು ಈ ತಲೆಗೆ ಹಾಕೊಳ್ಳೋ ಎಣ್ಣೆನ ಬಿಸಿ ಮಾಡ್ಕೊಂಬರ್ತೀನಿ.
ಆ ಕ್ಲಿಪ್ನ ನೀವು ನೋಡಿದ್ರಲ್ಲ, ಅದರಲ್ಲಿ ನಾನು ಗ್ರೀನ್ ಸ್ಯಾರಿಲಿದ್ದೀನಿ. ಅಲ್ಲಿ ಎಷ್ಟೊಂದು ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ರು, ಎಷ್ಟೊಂದು ಜನ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ರು. ಬಟ್ ನಾನಲ್ಲಿ ಆ ಕ್ಲಿಪ್ಪಲ್ಲಿ ನಾನು ಎಲ್ಲಿದ್ದೀನಿ ಅಂತ ನೀವು ನೋಡಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರೋ ಥರ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸರಿ ಬಂತ.